ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನೀವು ಈ ಜನಜಾತ್ರೆ ನೋಡ್ತಾ ಇರೋದು ಯಾವುದು ಊರ ಜಾತ್ರೆ ಅನ್ಕೋಬೇಡಿ. ಇದು ಚನ್ನಗಿರಿ. ಇಲ್ಲಿ ಪೊಲೀಸ್ನವರು ಒಬ್ಬ ಓಸಿ ಬರಿತಾ ಇದ್ದಂಥ ಆದಿಲ್ ಎಂಬ ವ್ಯಕ್ತಿನ ಓಸಿ ಬರಿತಾ ಇದ್ದಂಥ ಆರೋಪದ ಮೇಲೆ ವಿಚಾರಣೆಗೆ ಅಂತ ಠಾಣೆಗೆ ಕರ್ಕೊಂಡ್ಬರ್ತಾರೆ. ಈ ಆದಿಲ್ ಅನ್ನೋ ವ್ಯಕ್ತಿ ಪೊಲೀಸ್ ಠಾಣೆಗೆ ಬರ್ತಿದ್ದಾಗಲೇ ಕುಸಿದು ಬೀಳ್ತಾನೆ. ಪೊಲೀಸರು ಹೆದರಿಕೆಯಾಗಿ ನೀರು ಕುಡಿಸಿ ಸೀದಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಾಗ ಅವನಿಗೆ ಲೋ BP ಜಾಸ್ತಿ ಆಗಿದೆ, ಹಾಗಾಗಿ ಮೃತಪಟ್ಟಿದ್ದಾನೆ ಅಂತ ಡಾಕ್ಟರು ತಿಳಿಸ್ತಾರೆ. ಇಷ್ಟು ಸಾಕಾಯಿತು ಚನ್ನಗಿರಿಯಲ್ಲಿ ಆದಿಲ್ ಸಂಬಂಧಿಕರಿಗೆ, ಬಾಂಧವರಿಗೆ. ಸೀದಾ ಗುಂಪಾಗಿ ಮೆರವಣಿಗೆ ಮೂಲಕ ಸ್ಟೇಷನ್ಗೆ ನುಗ್ಗಿದ್ರು. ಸ್ಟೇಷನ್ಗೆ ನುಗ್ಗಿ ಪೊಲೀಸ್ ವಾಹನಗಳನ್ನು ಜಖಂ ಮಾಡಿ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದೊಂಥರ DJ ಹಳ್ಳಿ KJ ಹಳ್ಳಿ ಪಾರ್ಟ್ 2 ತರಹ ಇದೆ. ಇನ್ನು ದಾವಣಗೆರೆಯಲ್ಲಿ ಈ ಆದಿಲ್ ದೇಹದ ಪೋಸ್ಟ್ ಮಾರ್ಟಮ್ ಜಾಗಕ್ಕೆ ಚನ್ನಗಿರಿಯ ಶಾಸಕರು ಬಂದಿದ್ದರು. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಲ್ಲ, ಇತ್ತಿತ್ತಲಾಗೆ ಜಾಸ್ತಿ ಆಗಿದೆ ಸರ್ ಮಟ್ಕ, ಇಸ್ಪಾಟು ಇವೆಲ್ಲ. ಈಗ ನಿಮ್ಮ ಇದರಲ್ಲೂ ಆಗಿದೆ, ಹೊನ್ನಾಳಿಲೂ ಇದೆ. ಯಾರು ಸರಿಯಾಗಿ ಕ್ರಮ ತಗೊಳ್ತಿಲ್ಲ ಅಂತ ಹೇಳ್ತೀರಿ ಸರ್? ನನಗೆ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ನನಗೆ 1 ವರ್ಷಕ್ಕಿದೆ. ಮೊದಲನೇ ಬಾರಿ ಕೇಳಿ, ನಮ್ಮಲ್ಲಿ ಯಾವುದು ಮಟ್ಕ ಯಾವುದು ನಡೀತಾ ಇಲ್ಲ. ಮೊದಲನೇ ಬಾರಿ ಕೇಳಿದ್ದೀನಿ, ನೋಡ್ತೀನಿ ಅದು ಏನಂತ ಹೇಳಿದ್ದೀನಿ. ಏಕೆಂದರೆ ಪೊಲೀಸ್ನವರು ಸಹ ಈ ಹಿಂದೆ 5-6 ದಿನ ಹಿಂದೆ 5-6 ಪ್ರಕರಣಗಳು ಇದನ್ನು ದಾಖಲು ಮಾಡಿದ್ದಾರೆ ಸರ್. ದಿನದಿಂದ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿಲ್ಲ ಸರ್. ಯಾಕೆಂದ್ರೆ ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾನು ಹೇಳಿದ್ನಲ್ಲ, ನನಗೆ ಮಾಹಿತಿ ಇರಲಿಲ್ಲ. ಈಗ ನಿನ್ನೆ ಮಟ್ಕ ಆರೋಪಿ ಅಂತ ಹೇಳ್ತಾ ಇದ್ದಾನೆ. ಏನಿದೆ ನೋಡೋಣ, ಏನಾಗಿದೆ ಮಟ್ಕ ಇಸ್ಪೀಟಿಗೆ ನಮ್ಮ ಸರ್ಕಾರದ ಅವಕಾಶ ಇಲ್ಲ. ಆ ಥರದ್ದು ಯಾವ್ದಾದ್ರು ಚಟುವಟಿಕೆ ನಡೆಸಿದ್ರೆ ಅದಕ್ಕೆ ಕಾನೂನು ಕ್ರಮ ತಂದು ಬಂದು ಮಾಡಿ. ಪೊಲೀಸ್ ಇದೇ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿದ್ದ ಹಿರಿಯ ವಕೀಲರೊಬ್ಬರು ಮಾಧ್ಯಮದ ಪ್ರಶ್ನೆಗಳಿಗೆ ಉತ್ತರಿಸಿದ್ದು ಹೀಗೆ. ಪ್ರಕರಣ ಮಾಡಿಕೊಂಡು ಅನ್ನೆಸರಿ ತೊಂದರೆ ಆಗಬಾರ್ದು ಅಂತ ಹೇಳಿ ಅದ್ರ ಬಗ್ಗೆ ಪೊಲೀಸ್ನವರು ಕ್ರಮ ತಗೊಳ್ಬೇಕು. ನಾವು ಕೇಳ್ತಾ ಇದ್ದೀವಿ ಇತ್ತೀಚೆಗೆ ಅಲ್ಲಿ ಏನು ಡ್ರಗ್ಸ್ ಬಗ್ಗೆ ಭಾಳ ಸೀರಿಯಸ್ ಆಗಿ ಜೋರಾಗ್ತಾ ಇದೆ ದಾವಣಗೆರೆಯಲ್ಲಿ. ಮತ್ತು ಮಟ್ಕ ದಂಧೆನೂ ಜಾಸ್ತಿ ಆಗ್ತಾ ಇದೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಅದು ನೋಡ್ಬೇಕು ಅದ್ರ ಬಗ್ಗೆ. ಸರ್, ಈ ಮುಂಚೆ ಆದಿಲ್ ಮೇಲೆ ಕೇಸ್ ಇತ್ತಾ ಸರ್? ಈ ಮುಂಚೆ ಈಗ ಏನು ಎಕ್ಸ್ಪರ್ಟ್ ಆಗಿಲ್ಲ ಅವ್ರ ಮೇಲೆ ಏನಾದರೂ ಇದಕ್ಕೆ ಸಂಬಂಧ ಏನು ಕೇಸ್ಗಳಿಲ್ಲ? ಆ ಥರ ಯಾವುದು ಕೇಸ್ ಇರಲಿಲ್ಲ ಅಂತ. ಇದೇ ಮೊದಲನೇ ಕೇಸ್? ಇದೇ ಮೊದಲನೇ ಕೇಸ್. ಅದು ಏನೇ ಇರಲಿ. ಈ ಘಟನೆ ಬಗ್ಗೆ ಉತ್ತರಿಸಿದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಈ ಸತ್ತ ಆದಿಲ್ ಎಂಬ ಯುವಕನಿಗೆ ಮೂರ್ಛೆ ರೋಗ ಇತ್ತು, ಆದರೂ ಕೂಡ FIR ಫೈಲ್ ಮಾಡದೇ ಠಾಣೆಗೆ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿದ್ದು ತಪ್ಪು ಎನ್ನುವ ಅಭಿಪ್ರಾಯ ಬರುವ ಹಾಗೆ ಮಾತನಾಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿನ DYSP ಮತ್ತು ಸಬ್ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡಲಾಗುತ್ತೆ ಎಂದು ತಿಳಿಸಿದ್ದಾರೆ. ವಿಪರ್ಯಾಸ ಅಂದರೆ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅಂತ ಶಾಸಕ ಹರೀಶ್ ಪೂಜಾರ್ ಅವರು ಠಾಣೆಗೆ ಹೋಗಿ ನ್ಯಾಯ ಕೇಳಿದ್ರೆ ಅವ್ರ ಮೇಲೆ ಕೇಸ್ ದಾಖಲಾಗತ್ತೆ. ಯಾವುದೋ ಒಬ್ಬ ಆರೋಪಿ ಅಕಸ್ಮಾತಾಗಿ ಸತ್ತಾಗ ಆ ಘಟನೆಯ ಕಾನೂನು ಕೈ ತೆಗೆದುಕೊಂಡು ಸ್ಟೇಷನ್ ಮೇಲೆ ದಾಳಿ ಮಾಡಿದ ವ್ಯಕ್ತಿಗಳಿಗೆ ಶಿಕ್ಷೆ ಆಗೋದಕ್ಕಿಂತ ಮುಂಚೆ ಠಾಣೆಯಲ್ಲಿರ್ತಕ್ಕಂಥ DYSP ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾರೆ. ಎಂಥ ವಿಪರ್ಯಾಸ, ವಿಚಿತ್ರ. ನಮಸ್ಕಾರ.